ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನಿವತ್ತು ನಿಮ್ಮೊಂದಿಗೆ ಒಂದು ವಿಷಯವನ್ನು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ ಟಾಪಿಕ್ಕು. ಇದು ನಮ್ಮ ಅಕ್ಕಪಕ್ಕದವರು, ನಮಗೆ ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥದ್ದು. ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ. ಕೆಲವು ಲಾಸ್ಟಲ್ಲಿ ತುಂಬ ಚೆನ್ನಾಗಿದ್ದಾವೆ ಪಾಯಿಂಟ್ಸು, ಅವುಗಳನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ ಪ್ಲೀಸ್. ಕೊನೆ ತನಕ ನೋಡಿ. ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಒಳ್ಳೆಯ ಸಂಬಂಧಗಳು ಬಹಳ ಮುಖ್ಯ ಅಲ್ವಾ? ಆದರೆ ಒಂದು ಸಣ್ಣ ತಪ್ಪು ವರ್ಷಗಳ ಸಂಬಂಧವನ್ನು ಹಾಳು ಮಾಡುತ್ತದೆ. ಆ ತಪ್ಪು ಏನು ಗೊತ್ತಾ? ಅತಿಯಾದ ಸಲುಗೆ, ಅತಿಯಾದ ವಿಶ್ವಾಸ. ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಇದೆ. ಅತಿಯಾದ ಸಲಿಗೆ, ಅತಿಯಾದ ವಿಶ್ವಾಸದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಂದು ನಾನು ಹೇಳೋ ವಿಷಯ ಸ್ನೇಹಿತರೆ, ಅಕ್ಕಪಕ್ಕದವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ನೆಕ್ಸ್ಟ್ ಸ್ನೇಹಿತರಾಗಿರ್ಬೋದು, ಎಲ್ಲರಿಗೂ ಇದು ಕೂಡ ಅನ್ವಯಿಸುತ್ತದೆ. ಇಂದು ಬಹುತೇಕ ಪ್ರತಿಯೊಬ್ಬರು ಜೀವನದಲ್ಲೂ ಒಮ್ಮೆ ಆದರೂ ಇದು ನಡೆದೇ ಇರುತ್ತೆ ಅಲ್ವಾ? ನಿಮ್ಮ ಫ್ರೆಂಡ್ಶಿಪ್ಪಲ್ಲೂ, ನಿಮ್ಮ ನೆರೆಯವರಲ್ಲೂ, ನಿಮ್ಮ ಅಕ್ಕಪಕ್ಕದವರು, ಸಂಬಂಧಿಕರಲ್ಲಿ ಇದಂತೂ ಈ ಒಂದು ತಪ್ಪು ನಡೆದಿರುತ್ತೆ ಅಲ್ವಾ ಫ್ರೆಂಡ್ಸ್? ಮೊದಲಿಗೆ ತುಂಬ ಚೆನ್ನಾಗಿರುವ ಸಂಬಂಧ, ಪ್ರತಿದಿನ ಮಾತು, ಒಬ್ಬರ ಮನೆಗೆ ಒಬ್ಬರು ಹೋಗುವುದು, ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುವುದು. ಆದರೆ ಕೆಲವು ತಿಂಗಳ ನಂತರ, ಕೆಲವು ವರ್ಷಗಳ ನಂತರ ಅದೇ ಜನ ದೂರವಾಗ್ತಾರೆ ಫ್ರೆಂಡ್ಸ್. ಮುಖ ನೋಡಿದರೂ ಮಾತನಾಡುವುದಿಲ್ಲ. ಏಕೆ ಹೀಗೆ? ಕಾರಣ ಒಂದೇ, ಅತಿಯಾದ ಸಲಿಗೆ. ಇಲ್ಲಿ ಒಂದು ಮಾತನ್ನು ನೆನ್ಪಿಡಿ ಫ್ರೆಂಡ್ಸ್, ಸಂಬಂಧ ಹಾಳಾಗುವುದಕ್ಕೆ ಯಾವಾಗಲೂ ದ್ವೇಷವೇ ಕಾರಣವಲ್ಲ. ನಮ್ಮ ಸಂಬಂಧ ಹಾಳಾಯಿತು ಅಂತ ಅನ್ನೋದಕ್ಕೆ ಒಂದು ದ್ವೇಷ ಅಲ್ಲ, ಮಿತಿಯಿಲ್ಲದ ಸಲಿಗೆಯೂ ಒಂದು ಕಾರಣ ಅಂತ ಕೂಡ ಹೇಳ್ಬೋದು. ಇಂದು ಇದರ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಒಳ್ಳೆಯ ಸಂಬಂಧ ಮತ್ತು ಅತಿಯಾದ ಸಲಿಗೆ ಒಂದೇ ಅಲ್ಲ, ಇವೆರಡು. ಒಬ್ಬರ ಜೊತೆ ಒಳ್ಳೆಯ ಸಂಬಂಧ ಇರುವುದು ತಪ್ಪಲ್ಲ, ಆದರೆ ಅವರ ಪ್ರತಿಯೊಂದು ವಿಷಯದಲ್ಲೂ ತಲೆ ಹಾಕುವುದು, ಅವರ ಮನೆಯ ವಿಷಯ ತಿಳಿದುಕೊಳ್ಳುವುದು, ಅವರು ಎಲ್ಲಿಗೆ ಹೋಗ್ತಾರೆ, ಅವರು ಯಾರ ಜೊತೆ ಮಾತಾಡ್ತಾರೆ, ಅವರಲ್ಲಿ ಎಷ್ಟು ಹಣ ಇದೆ, ಈ ರೀತಿಯ ಕುತೂಹಲ ಹೆಚ್ಚಾದರೆ ಅದು ಸ್ನೇಹವಲ್ಲ, ಅದು ಮಿತಿಮೀರುವಿಕೆ ಅಂತ ಕೂಡ ಹೇಳ್ಬೋದು. ರಿಲೇಶನ್ಶಿಪ್ ಅಂದರೆ ಫ್ರೀಡಮ್ ಕೂಡ ಇರಬೇಕು, ರೆಸ್ಪೆಕ್ಟ್ ಕೂಡ ಇರಬೇಕು. ಕೆಲವರಿಗೆ ಎಲ್ಲರಿಗೂ ಹೇಳುವ ಅಭ್ಯಾಸ. ಯಾವುದೇ ವಿಷಯವನ್ನು ಅವರಿಗೆ ಕಿವಿ ಬಿತ್ತಪ್ಪ ಅಂದರೆ ಅದನ್ನು ಎಲ್ಲರೊಂದಿಗೆ ಹೇಳ್ಕೊಳ್ತಾ ಹೋಗ್ತಾರೆ. ಹೇಗೆ ಹೇಳ್ತಾರೆ ನೋಡು. ಕೆಲವರಿಗೆ ಒಂದು ಅಭ್ಯಾಸ ಇರುತ್ತದೆ, ಮನೆಯಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನು ಹೊರಗೆ ಹೇಳ್ತಾರೆ, ಬಿಟ್ಕೊಟ್ಬಿಡ್ತಾರೆ ಹೊರಗೆಲ್ಲ. ಗಂಡ ಹೆಂಡತಿಯ ಸಂಬಂಧ, ಮಾತು, ಅವರ ಮಕ್ಕಳ ವಿಷಯ, ಹಣದ ವಿಷಯ, ಆಸ್ತಿ ವಿಷಯ. ಮೊದಲಿಗೆ ಕೇಳುವವರು ಸಹಾನುಭೂತಿ ತೋರಿಸ್ತಾರೆ, ಅಯ್ಯೋ ಪಾಪ ಅಂತ ಅನುಕಂಪ ತೋರಿಸ್ತಾರೆ. ಆದರೆ ಒಂದು ದಿನ ಅದೇ ಮಾತು ಬೇರೆ ಕಡೆ ಹೋಗುತ್ತದೆ ಅಲ್ವಾ? ನಂತರ ನಾನೇಕೆ ಹೀಗೆ ಹೇಳಿದೆ ಅನ್ನುವ ಪಶ್ಚಾತ್ತಾಪ ನಮಗೆ ಬಂದೇ ಬರುತ್ತದೆ. ಆದ್ದರಿಂದ ಪ್ರೈವಸಿ ಅನ್ನುವುದು ಪ್ರತಿಯೊಂದು ಮನೆಯ ಶಕ್ತಿ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಅತಿಯಾದ ಸಹಾಯವೂ ಕೆಲವೊಮ್ಮೆ ಸಮಸ್ಯೆ ಆಗುತ್ತದೆ. ಹೌದು, ನಾವು ಕೆಲವರಿಗೆ ತುಂಬ ಸಹಾಯ ಮಾಡ್ತಾ ಇದೀವಲ್ಲ, ಅದು ಕೂಡ ಒಂದಲ್ಲ ಒಂದು ದಿನ ಸಮಸ್ಯೆ ಆದೇ ಆಗುತ್ತದೆ. ಸಹಾಯ ಮಾಡುವುದು ಒಳ್ಳೆಯದು, ಅದನ್ನು ನಾನು ಕೂಡ ಒಪ್ಕೊತೀನಿ, ತುಂಬ ಒಳ್ಳೆಯದು. ಆದರೆ ಪ್ರತಿಯೊಂದು ಕೆಲಸಕ್ಕೂ ನಾವು ಹೋಗುವುದು, ಎಲ್ಲ ಸಮಸ್ಯೆಗೂ ನಾವು ಮಧ್ಯೆ ಬೀಳುವುದು, ನಂತರ ಜನರಿಗೆ ಒಂದು ಅಭ್ಯಾಸವಾಗಿಬಿಡ್ತದೆ. ಒಂದಿನ ನೀವು ಆಗದಿದ್ದರೆ, ಅವರಿಗೆ ನೀವೇನಾದರೂ ಒಂದು ಸಹಾಯ ಮಾಡದೇ ಇದ್ದರೆ, ನೀವು ಅವರ ಸಮಸ್ಯೆಗೆ ಹೋಗದೇ ಇದ್ದರೆ, ನೀವು ಅವ್ರ ಕೆಲಸಕ್ಕೆ ಹೋಗದೇ ಇದ್ದರೆ, ಅವ್ರು ಏನಂತಾರೆ ಗೊತ್ತಾ? ಓ, ಇವರು ಬದಲಾಗಿದ್ದಾರೆ ಎಂದು ಹೇಳ್ಕೊಳ್ತಾರೆ. ಆದ್ದರಿಂದ ಎಲ್ಪ್ ವಿತ್ ಕೈಂಡ್ನೆಸ್, ನೋ ವಿತ್ ಡಿಪೆಂಡೆನ್ಸಿ ಅಂತ ಕೂಡ ಹೇಳ್ಬೋದು. ಗೌರವ ಹೇಗೆ ಕಡಿಮೆ ಆಗುತ್ತದೆ? ಈ ರೀತಿ ನಾವು ಇರುವುದರಿಂದ
ಸಲಿಗೆಯಾಗಿ ಇರುವುದರಿಂದ ಗೌರವ ನಮಗೆ ಹೇಗೆ ಕಡಿಮೆ ಆಗುತ್ತದೆ? ಮೊದಲಿಗೆ ಅಕ್ಕ ಅಂತಾರೆ, ಅಣ್ಣ ಅಂತಾರೆ, ಈ ಅಕ್ಕ ಅಣ್ಣ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಅನುಮತಿ ಇಲ್ಲದೆ ಮನೆಗೆ ಬರುವುದು, ನಿಮ್ಮ ವಸ್ತುಗಳನ್ನು ಕೇಳದೆ ಬಳಸುವುದು, ನಿಮ್ಮ ಸಮಯದ ಬೆಲೆ ಕೊಡದೇ ಇರುವುದು. ಸಮಯದ ಬೆಲೆ ಅಂದರೆ ನಾವೇನಾದರೂ ಒಂದು ದೊಡ್ಡ ಕೆಲಸ ಮಾಡ್ತಿರ್ತೀವಿ, ಎಲ್ಲಿಗಾದರೂ ಹೊರಟಿರ್ತೀವಿ, ಆ ಸಂದರ್ಭದಲ್ಲಿ ಬಂದು ಮಾತಾಡ್ತಾ ಕುತ್ಕೊಳ್ಳೋದು. ನಮಗೆ ಸಮಯ ಇರಲ್ಲ, ಆ ಸಮಯದಲ್ಲಿ ಕೂಡ ಅವ್ರು ಬರ್ತಾ ಇರ್ತಾರೆ. ನಿಮ್ಮ ವೈಯಕ್ತಿಕ ವಿಚಾರವನ್ನು ಕೇಳುವುದು, ಇವೆಲ್ಲವೂ ನಿಧಾನವಾಗಿ ಶುರುವಾಗ್ತವೆ. ಆಮೇಲೆ ಕಾರಣ ನಾವು ಮೊದಲಿನಿಂದಲೇ ಮಿತಿ ಹಾಕಿರಲಿಲ್ಲ ಅಂತ ಅರ್ಥ. ಇವೆಲ್ಲವೂ ನಿಧಾನವಾಗಿ ಶುರು ಆದಮೇಲೆ ಏನು ಮಾಡ್ತೀವಿ? ಅಯ್ಯೋ ನಾವೀಗ ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಳ್ತೀವಿ. ಆದರೆ ಕಾರಣ ನಾವು ಮೊದಲಿನಿಂದಲೇ ಮಿತಿ ಆಗಿರಬೇಕಿತ್ತು ಅವ್ರ ಜೊತೆ ಅಂತ. ಒಳ್ಳೆ ಬೌಂಡ್ರಿಯನ್ನು ಬೆಳೆಸ್ಕೊಳ್ಬೇಕು. ಆ ಬೌಂಡ್ರಿ ಹೇಗಿರಬೇಕು ಅಂದರೆ, ಎಲ್ಲರ ಜೊತೆ ವಿನಯದಿಂದ ಮಾತಾಡಿ, ಆದರೆ ನಿಮ್ಮ ಪರ್ಸನಲ್ ಲೈಫ್ ಎಲ್ಲರಿಗೂ ಹೇಳಬೇಡಿ. ಸಹಾಯ ಮಾಡಿ, ಆದರೆ ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳುವ ಮಟ್ಟಿಗೆ ಸಹಾಯ ಮಾಡಬೇಡಿ. ನಿಮ್ಮ ಶಾಂತಿಯನ್ನು ಫಸ್ಟ್ ಕಳ್ಕೊಳ್ಬೇಡಿ. ಒಂದು ಮಾತಿಲ್ಲಿ ನೆನ್ಪಿಡಿ ಫ್ರೆಂಡ್ಸ್, ಒಳ್ಳೆಯ ಜನರು ಎಲ್ಲರ ಜೊತೆ ಇರ್ತಾರೆ, ಒಳ್ಳೆಯವರು. ಆದರೆ ಎಲ್ಲರಿಗೂ ತಮ್ಮ ಜೀವನದ ಬಾಗಿಲನ್ನು ಸಂಪೂರ್ಣವಾಗಿ ತೆರೆದಿಡುವುದಿಲ್ಲ ಅವರು. ಕೆಲವರು ತುಂಬ ಒಳ್ಳೆಯ ಜನ ಇರ್ತಾರೆ, ತುಂಬ ಚೆನ್ನಾಗಿ ಅಕ್ಕಪಕ್ಕದವ್ರ ಹತ್ರ ಎಲ್ಲರ ಹತ್ರ ಚೆನ್ನಾಗಿರ್ತಾರೆ. ಆದರೆ ಅವರು ಎಲ್ಲರಿಗೂ ತಮ್ಮ ಜೀವನದ ಬಾಗಿಲು, ಎಲ್ಲ ಹೃದಯವನ್ನು ಎಲ್ಲರಿಗೂ ಅವರು ತೆರೆದಿಡುವುದಿಲ್ಲ. ಒಂದಿಲ್ಲಿ ಸಣ್ಣ ಕತೆ ಇದೆ. ಒಂದು ಊರಲ್ಲಿ 2 ಮನೆಗಳಿದ್ವು. ಮೊದಲಿಗೆ ಇಬ್ಬರೂ ಒಂದೇ ಕುಟುಂಬದವರಂತೆ ಇದ್ದರು. ಪ್ರತಿದಿನ ಓಡಾಟ, ಎಲ್ಲಿಗಾರ ಹೋದರೆ ಮನೆ ಕೀ ಕೊಡುವುದವ್ರ ಮನೆಗೆ, ಹಣದ ವಿಷಯ ಕೇಳುವುದು, ಕುಟುಂಬದ ರಹಸ್ಯ ಕೇಳುವುದು. ಅವರಲ್ಲಿ ಒಂದು ಸಣ್ಣ ತಪ್ಪು ತಿಳುವಳಿಕೆಯಿಂದ ಇಬ್ಬರು ದೂರವಾಗಿಬಿಟ್ರು. 2 ಕುಟುಂಬಗಳು ದೂರವಾಗ್ಬಿಟ್ಟು. ನಂತರ ಒಬ್ಬ ಹಿರಿಯರು ಬಂದು ಹೇಳಿದರು, ಸಂಬಂಧ ಹಾಳು ಮಾಡಿದ್ದು ಈ ಘಟನೆ ಅಲ್ಲ, ಈ ತಪ್ಪು ತಿಳುವಳಿಕೆ ಅಲ್ಲ, ವರ್ಷಗಳ ಕಾಲ ಮಿತಿ ಇಲ್ಲದೆ ಬೆಳೆದ ಸಲುಗೆ ಅಂತ ಹೇಳಿದರು. ಆಗ ಆ ಮಾತು ಅವರಿಬ್ಬರಿಗೂ ಕಣ್ಣನ್ನು ತೆರೆಸಿತು. ಸ್ನೇಹಿತರೆ, ಸಂಬಂಧ ಉಳಿಸಿಕೊಳ್ಬೇಕಾದ್ರೆ ಪ್ರೀತಿ ಇರಲಿ, ಗೌರವ ಇರಲಿ, ನಂಬಿಕೆ ಇರಲಿ, ಆದರೆ ಮಿತಿಯೂ ಇರಲಿ. ಅತಿಯಾದ ಸಲಿಗೆ ಕೆಲವೊಮ್ಮೆ ಪ್ರೀತಿಯನ್ನೇ ಕಡಿಮೆ ಮಾಡುತ್ತದೆ. ಅದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಎಲ್ಲರ ಜೊತೆ ಒಳ್ಳೆಯವರಾಗಿ ಇರುತ್ತೇನೆ ಎಂದು, ಆದರೆ ನನ್ನ ಮಿತಿಯನ್ನು ಎಂದಿಗೂ ದಾಟುವುದಿಲ್ಲ ಅಂತ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್. ಸಂಬಂಧಗಳು ಹೂವಿನಂತೆ, ಅದಕ್ಕೆ ನೀರು ಬೇಕು, ಆದರೆ ಅತಿಯಾದ ನೀರು ಹಾಕಿದರೆ ಗಿಡ ಹಾಳಾಗುತ್ತದೆ ಅಲ್ವಾ? ಹಾಗೆಯೇ ಸಂಬಂಧಕ್ಕೂ ಪ್ರೀತಿ ಬೇಕು, ಆದರೆ ಮಿತಿ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಧನ್ಯವಾದಗಳು.